Hello student, in this video we are going to discuss second semester constitution value subject first unit second topic vice president. So ಈ ವಿಡಿಯೋದಲ್ಲಿ ನಾವು ಸೆಕೆಂಡ್ ಸೆಮಿಸ್ಟರ್ನ ಸಂವಿಧಾನದ ಮೌಲ್ಯಗಳು ವಿಷಯದಲ್ಲಿ ಬರುವಂತಹ ಮೊದಲನೇ ಯೂನಿಟ್ನ ಎರಡನೇ ಭಾಗ ಉಪರಾಷ್ಟ್ರಪತಿ. ಸೊ ಅದರ ಮೇಲೆ ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡೋಣ. ಫಸ್ಟ್ ಕ್ವಶನ್, ವಿಚ್ ಆರ್ಟಿಕಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಲೋಸ್ ದ ಅಪಾಯಿಂಟ್ಮೆಂಟ್ ಆಫ್ ದ ವೈಸ್ ಪ್ರೆಸಿಡೆಂಟ್? ಸೊ ಉಪರಾಷ್ಟ್ರಪತಿಯನ್ನ ನೇಮಕ ಮಾಡಲು ಅವಕಾಶ ನೀಡುವಂತಹ ವಿಧಿ ಯಾವುದು? ಸೆಕ್ಷನ್ 63. What is the minimum age to be elected as the vice president of India? So he must be 35 years old. Who appoints the vice president of India? Members of parliament. So parliament ಮೆಂಬರ್ಗಳು ನೇಮಕ ಮಾಡುತ್ತಾರೆ. Who is the ex officio chairman of the ರಾಜ್ಯಸಭಾ? ರಾಜ್ಯಸಭಾದ ಅಧ್ಯಕ್ಷರು ಯಾರು? ವೈಸ್ ಪ್ರೆಸಿಡೆಂಟ್. Who is the chairman of the ರಾಜ್ಯಸಭಾ? ರಾಜ್ಯಸಭಾ ಸಭಾಪತಿ ಯಾರು? ವೈಸ್ ಪ್ರೆಸಿಡೆಂಟ್, ಉಪರಾಷ್ಟ್ರಪತಿ. From whom does the vice president take the oath of office? ಪ್ರೆಸಿಡೆಂಟ್. ಸೊ ರಾಷ್ಟ್ರಪತಿ ಅವರಿಂದ ಉಪರಾಷ್ಟ್ರಪತಿಗಳು ಪ್ರಮಾಣ ವಚನವನ್ನು ಸ್ವೀಕರಿಸುತ್ತಾರೆ. ಆಫ್ ವಿಚ್ ಬಾಡಿ ಈಸ್ ದ ವೈಸ್ ಪ್ರೆಸಿಡೆಂಟ್ ದ ಎಕ್ಸ್ ಆಫಿಸಿಯೋ ಚೇರ್ಮನ್? ರಾಜ್ಯಸಭಾ. ಯಾವುದರ ಮುಖ್ಯಸ್ಥನಾಗಿರುತ್ತಾರೆ? ರಾಜ್ಯಸಭೆಯ ಮುಖ್ಯಸ್ಥನಾಗಿರುತ್ತಾರೆ. ಹೂ ಆಕ್ಟ್ಸ್ ಇನ್ ದ ಅಬ್ಸೆನ್ಸ್ ಆಫ್ ದಿ ಪ್ರೆಸಿಡೆಂಟ್? ರಾಷ್ಟ್ರಪತಿಯವರ ಗೈರು ಹಾಜರಿಯಲ್ಲಿ ಯಾರು ಕಾರ್ಯನಿರ್ವಹಿಸುತ್ತಾರೆ? ಅವರ ಸ್ಥಳವನ್ನು ಯಾರು ತುಂಬುತ್ತಾರೆ? ವೈಸ್ ಪ್ರೆಸಿಡೆಂಟ್, ಉಪರಾಷ್ಟ್ರಪತಿಗಳು ರಾಷ್ಟ್ರಪತಿ ಕಾರ್ಯವನ್ನು ಮಾಡುತ್ತಾರೆ. ಹೂ ಹ್ಯಾಸ್ ದ ಪವರ್ ಟು ರಿಮೂವ್ ದ ವೈಸ್ ಪ್ರೆಸಿಡೆಂಟ್? ಉಪರಾಷ್ಟ್ರಪತಿಗಳನ್ನು ತೆಗೆದುಹಾಕುವ ಅಧಿಕಾರ ಯಾರಿಗಿದೆ? ಮೆಂಬರ್ಸ್ ಆಫ್ ರಾಜ್ಯಸಭಾ. ರಾಜ್ಯಸಭಾ ಸದಸ್ಯರಿಗೆ ಮಾತ್ರ ಅಧಿಕಾರ ಇದೆ. ಹೂ ಇಸ್ ದ ಕರೆಂಟ್ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ? ಪ್ರಸ್ತುತ ಭಾರತದ ಉಪರಾಷ್ಟ್ರಪತಿಗಳು ಯಾರು? ಜಗದೀಪ್ ಧಾನ್ಕರ್. ಸೊ ಇವಿಷ್ಟು 10 questions are important for your examination. We will discuss Prime Minister questions in the next video. Thank you.